ನಾನು ರೇಗಿಸ್ತಾ ಇರ್ತೀನಿ ಅವ್ರಿಗೆ, ಸರ್ ನಾನು ಚೆನ್ನಾಗಿದ್ದೀನಿ ಅಂದ್ರು ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮಿಂದಲೇ ನೋಡ್ಕೊಳ್ಳಿ. ಯಾವಾಗ ಸ್ವಲ್ಪ ನಾವು ಬಿಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದ್ರೆ ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ಗೆ ಬಿಸಿ ಭಯಂಕರ ಸ್ಟ್ರಿಕ್ಟ್. ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು, ಅಂದ್ರೆ ಅವ್ರು ಏನು ಫುಡ್ ಹಾಳಾಗೋಗ್ಲಿ, ಅವ್ರಿಗೆ ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಾವು ಒಂದ್ಸಿನ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು. ಸೇಮ್ ಯಾವಾಗಲೂ ಅಷ್ಟೇ, ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ. ಸೊ ಲಾಂಗ್ ಟರ್ಮ್ ಪ್ಲಾನ್ ಇಟ್ಟಾಗ ಯಾವುದು ನಿಮಗೆ ಡ್ರಾಸ್ಟಿಕ್ ಆಗಲ್ಲ, ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಲೋ ಆಗಿ ಮಾಡ್ಕೋಬೇಕು. ಸೇಮ್ ಸರ್, ಶೂಟಿಂಗ್ ಇದ್ರೂ ನಾವು ಬೆಳಿಗ್ಗೆ ಬೇಗ ಇರ್ತೀವಿ, ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು. ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ಲ ನೀಟಾಗಿ. ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು. ಬರ್ಬೋದು, ನೋಡ್ಬೇಕು. ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಎಲ್ಲ ನಮ್ಮ ಹುಡುಗರೆಲ್ಲ, ತುಂಬಾ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ. ಸೊ ಯಾವಾಗಾದ್ರೂ ಮತ್ತೆ ಒಂದೆರಡು ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ. ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಇದು ನಮ್ಮ ಮನೆ ಇಲ್ಲೇ ಮನೆ ಇದೆಯಲ್ಲ, ಸೊ ಇಲ್ಲಿ ಮನೆ ಇದೆ, ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ. ಈ ಏರಿಯಾ ಎಲ್ಲ ನನಗೆ ತುಂಬ ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯಿತು. ಏನಿಲ್ಲ, ಅವ್ರನ್ನ ಎತ್ತಾಕೊಂಡು ಹೋಗೋ ಜೊತೆಲಿ ಅಷ್ಟೇ. ಸೊ ಅವ್ರ ಫ್ಯಾಮಿಲಿಲು ಅವರು ನಮ್ಮ ಜೊತೆನೆ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರನ್ನಾಗಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ವರ್ಕೌಟ್ ಆಗ್ತಾರೆ. ಸೊ ಶೂಟಿಂಗ್ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತಾರೆ, ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗ್ ಎಲ್ಲ ಎಷ್ಟು ಬಿಸಿ ಇದೀನಿ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ, ಕೆಲಸ ಬೇರೆ ತರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅಂತೂ ಇಲ್ಲ, ಕೆಲಸ ಫ್ರೀ ಇದೆ, ಮನೇಲಿ ಫ್ಯಾಮಿಲಿ ಜೊತೆ. ಅದಕ್ಕೆ ಬೇಗ ಬಿಟ್ರೆ ಮೇಲ್ಕೋಟೆ ಒಂದು ನಮ್ಮ ಮೈಂಡಲ್ಲಿ ಇದೆ. ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂತಿದ್ದು ತಿನ್ನಿಲ್ಲ, ಈಗಲೂ ಅದೇ ತರ ಸ್ಟ್ರಿಕ್ಟ್ ಆಗಿರುತ್ತೆ ಅಥವಾ ಒಂದು ಚೀಟ್ ಗೀಟ್ ಆ ಥರದ್ದು ನಡೆಯುತ್ತೆ. ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ತಗೊಂಡಿರುತ್ತೆ ಅದ್ರ ತರ ಮಾಡ್ಬೇಕು. ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿರೋರು ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ, ಆಮೇಲೆ ಗೊತ್ತಾಯ್ತು 14th ಇದು ಅಂತ. ಸೊ ಎನಿವೇಸ್ ಕೇಳಿ, ಎಲ್ಲರೂ ಅದೇ ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ, ಬೇರೆ ಥರ ಪ್ರೀ ಪ್ರೊಡಕ್ಷನ್. ನಾನು ನಿಮ್ಮ ಜೊತೆನೆ ನೋಡ್ತಾ ಇರ್ತೀನಪ್ಪ, ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ. ಸರ್, ಯಶ್ ಅವರು ಈಗ ನಮಗೆ ಜಾಸ್ತಿ ಸಿಗಲ್ಲ, ಆದ್ರೆ ನಾವು ಏನೋ ಅನ್ಕೊಂಡಿರ್ತೀವಿ ಚೇಂಜ್ ಆಗಿದಾರೋ ಏನೋ ಅಂತ. ನೀವು ಯಾವುದು ಚೇಂಜ್ ಆಗಿಲ್ಲ, ಅದೇ ಯಶ್, ಅದೇ ಅಜಯ್ ಜೊತೆ ಹಂಗೆ ಕೂತಿದ್ದ, ಅದೇ ಫ್ರೆಂಡ್ಸ್ ಜೊತೆ ಹಂಗೆ ಕೂತಿದ್ದ, ಹಾಗೆ ಇದ್ದೀರಾ. ವ್ಯಕ್ತಿತ್ವ ಯಾವತ್ತೂ ಚೇಂಜ್ ಆಗಲ್ಲ. ಅದು ನಮಗೆ ತುಂಬಾ ಇಷ್ಟ ಆಯ್ತು ಸರ್. ನಾವು ಏನು ಚೇಂಜ್ ವಿಷಯ ಅಂದ್ರೆ ಸುಮ್ಮನೆ ಏನು ಮಾತಾಡೋಕೆ ಸಿಗ್ಲಿ ನಿಮಗೆ, ಏನೋ ವಿಷಯ ಇರಬೇಕು. ಈಗ ಮಾಡಿದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕ್ಕೊಂದು ಏನೋ ಕಾರಣ ಇರಬೇಕಲ್ವಾ, ಇಲ್ಲಾಂದ್ರೆ ಸುಮ್ಮನೆ ಏನು ಮಾತಾಡ್ತೀವಿ. ಐ ಥಿಂಕ್ ಗೆಳೆತನ ಅನ್ನೋದು ಜೊತೆಗೆ ಬೆಳಿಬೇಕು. ಯಾವಾಗ ನಾನು ನಂಬೋದೇನಂದ್ರೆ ಪ್ರೀತಿ ಇರುತ್ತೆ, ಬಟ್ ನಿಮ್ಮ ಜೊತೆಲೇ ಇದ್ದೀರಾ ಅಂದರೆ ಅವರು ಜೊತೆ ಬೆಳೀತಾ ಇರ್ಬೇಕು. ಈಗ ಗೆಳೆತನ ಅನ್ನೋದು ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡೋದಿರ್ತಾರೆ. ಮ್ಯಾರಥಾನಲ್ಲಿ ಓಡ್ತಾ ಇರ್ತೀವಲ್ಲ, ಜೊತೆಲಿ ಓಡೋರು ಇರಬೇಕು. ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವು ಎಳ್ಕೊಂಡು ಹೋಗೋಕ್ಕಾಗಲ್ಲ.
ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಜೊತೆಲೆ ಓಡೋ ಥರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು, ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲರೂ ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ. ಪ್ರಾಬ್ಲಮ್ ಅದಲ್ಲ, ಓಡಕ್ಕೆ ಅವ್ರಿಗೂ ಜೊತೆಲಿ ಇರಬೇಕು. ಸೊ ಎಲ್ಲರ ಜೊತೆಲಿ ಬೆಳೆದಾಗ ಖುಷಿ ಅಷ್ಟೇ. ಸರ್, ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ, ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಎಸ್ ಸರ್ ಸಿನಿಮಾ ಬೇಕೇ ಬೇಕು ಅಂತ ಅಂತಿದ್ದಾರೆ ಥಿಯೇಟರ್ನವರು ಎಲ್ಲರೂ ಕೂಡ. ನಾವು ಹೌದಮ್ಮ, ನಾನು ನೋಡ್ತಾ ಇರ್ತೀನಿ. ಸತ್ಯ ಏನ್ ಗೊತ್ತಾ, ಯಶೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ. ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು. ನನ್ನ ಸೇವೆ ಏನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರರಂಗನ ಹೇಗೆ ನೋಡ್ತಾ ಇದ್ರು ಇವತ್ತು ಹೇಗೆ ನೋಡಂಗಾಗಿದೆ. ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸಬಲ್ಲೆ. ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು, ನಾವು ಯಾವ ಥರ ಮಾಡ್ಬೋದು ಅಂತ. ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು. ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ 2-3 ಜನಕ್ಕೆ ನೀವು ಇಲ್ಲ ಅವರು ಮತ್ತೆ ಮಾಡಿ ಅಂತ ಹೇಳೋದು, ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು. ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ. ಈಗ ಪ್ರೇಮ ಸಿನಿಮಾ ಮಾಡ್ತಾ ಇರ್ತಾರೆ, ಅಜಯ್ ಸಿನಿಮಾ ಮಾಡ್ತಾ ಇರ್ತಾರೆ. ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ. ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನೆಲ್ಗಳಾಗ್ಬೋದು, ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು, ಬೈಯಿಂಗ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡೋದಾಗ್ಬೋದು. ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲಮ್ಮ. ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ. ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗ್ಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರಲ್ಲ. ಸೊ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಎಷ್ಟು ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು. ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ. ಜನ ಕೊಟ್ಟಿರೋ ಜವಾಬ್ದಾರಿ ನನಗೆ ಗೊತ್ತಿದೆ. ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ, ಫಸ್ಟ್ ನೆಗೆಟಿವ್ ಮೈಂಡ್ ಸೆಟಲ್ಲಿ ಇರಬಾರ್ದು. ಯೋಚನೆ ಮಾಡಿ ನೋಡಿ, ಬೇರೆ ಬೇರೆ ಕಾರಣಗಳಾಗಿದೆ. OTT ರೆವಲ್ಯೂಷನ್ ಆಗಿದೆ. ಆಮೇಲೆ ಯಾವಾಗಲೂ ಚಿತ್ರರಂಗ ಹಂಗೆ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ. ನೀವು ಡೆವಲಪ್ ಆಗಬೇಕು. ಏನು ಮಾಡ್ತಿದ್ದೀರಾ? ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ? ಅಥವಾ ಒಂದು ಸಿನಿಮಾ, ಈಗ ಪ್ರಶಾಂತ್ ಎಕ್ಸಾಂಪಲ್ ತಗೋಣ. ಉಗ್ರಂ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು? ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಳ್ದೆ ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮೀಡಿಯೇಟ್ರಿಗೆ ಮಾರಿದ್ರು. ಏನಾಯ್ತು, ಒಬ್ಬ ಪ್ರಶಾಂತ್ ನೀಲ್ಗೆ KGF ಬಂದು ಆಮೇಲೆ ವರ್ಕ್ ಆಯ್ತು. ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ, ಅವ್ರ ಟ್ಯಾಲೆಂಟ್ ಇತ್ತು, ಆಯ್ತು. ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ, ಇಂಡಸ್ಟ್ರಿನೇ ಬಿಟ್ಬಿಟ್ಟು. ಸೊ ಅದು ಯಾರು ಜವಾಬ್ದಾರಿ? ಇಂಡಸ್ಟ್ರಿ ಜವಾಬ್ದಾರಿ. ಸೊ ಯಾರೇ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು. ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು. ಯಾವುದೇ ಸಿನಿಮಾ ಮಾಡಿದ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ. KGF ಬಂದಾಗ ಪ್ಯಾನ್ ಇಂಡಿಯಾ ಅನ್ನೋದು ಪ್ಲಾನ್ ಮಾಡಿದ್ರು. ಈ ಟಾಕ್ಸಿಕ್ ಮಾಡಿದ್ರೆ ಹಾಗಾಗಿ ಪ್ಯಾನ್ ವರ್ಲ್ಡ್ ಥರ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ನಿಮ್ಗೇನು ಅನ್ಸುತ್ತೆ? ಏನ್ ಮಾಡಬೇಕು? ನೋಡೋಣ, ಹಂಗಾರೆ ಮಾಡೋಣ. ಓಕೆ, ಮಾಡ್ಬೋದಲ್ಲ? ಶಾರುಖ್ ಖಾನ್ ಏನೋ ನಿಮ್ ಸಿನಿಮಾ ಬರ್ತಿದ್ದಾರೆ ಅಂತ ನಿಜನಾ? ಸುಳ್ಳು ಅದೆಲ್ಲ, ಸುಮ್ಮನೆ ಏನೇನೋ ಆಗ್ತಾ ಇದ್ದಾರೆ. ಏನಿದ್ರು ನಾನು ಹೇಳ್ತೀನಿ, ಡೋಂಟ್ ವರಿ. ಮುಂಬೈ ಮ್ಯಾಗ್ಝಿನ್ಗಳು ಜೈ ಹನುಮಾನ್ ಸಿನಿಮಾದಲ್ಲಿ ಯಶ್ ಅವರು ಹನುಮಾನ್ ಪಾತ್ರ ಮಾಡ್ತಾರೆ ಅನ್ನುವಂಥದ್ದು ಬಂದು ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದ್ದಾರೆ. ನಾನು SN ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು. ಸರ್, ಈಗ ಸುಮಲತಾ ಅವರು ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಿದ್ದಾರೆ. ಇದು ಎಲೆಕ್ಷನ್ ಮಾತಾಡ್ಬೇಕಾ? ಯಾವ್ದೇ ಕೇಳ್ತೀರಾ ನೀವು? ಸಿಂಪಲ್. ನಾನು ಹಾಗೆ ನೋಡಿದ್ರ ಸುಮಾರು ದಿನ ಆಗಿದೆ. ನಾನು ಯಾವ ರಾಜಕೀಯಕ್ಕೂ ಹೋಗ್ತೇನೆ. ನನ್ನ ಗುರಿ ಬೇರೆ ಇದೆ, ನನ್ನ ಕೆಲಸ ಬೇರೆ ಇದೆ. ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ. ಎಲ್ಲೂ ಹೋಗಲ್ಲ.